ಗಾಂಧೀಜಿಯವರು ಇವತ್ತು ಹೆಚ್ಚು ಪ್ರಸ್ತುತವಾಗಿದ್ದಾರೆ ಅನ್ನೋದ್ರ ಅರ್ಥ ಏನು ಅಂದ್ರೆ, ದಲಿತರು, ದಲಿತ ನೇತಾರರು, ಎಡಪಂಥೀಯರು, ಗಾಂಧಿವಾದಿಗಳು ಅಥವಾ ತಟಸ್ಥವಾದಿಗಳು ಎಲ್ಲರೂ ಒಟ್ಟಿಗೆ ಸೇರಿ ಗಾಂಧಿಯನ್ನ ಸ್ಮರಿಸುವ, ಸೌಹಾರ್ದದ ವಿಚಾರವನ್ನ ವಿಸ್ತರಿಸುವ ಕೆಲಸವನ್ನ ಮಾಡೋದ್ರ ಅರ್ಥ ಏನಂದ್ರೆ, ನಮ್ಮ ಸಂದರ್ಭ ರಾಜಕೀಯ ಮರುನಿರೂಪಣೆಯ ಸಂದರ್ಭ ಇದು ಅಂತ. ಆ ರಾಜಕೀಯ ಮರುನಿರೂಪಣೆ ಯಾಕಾಗಿದೆ? ಒಂದು ಕಡೆ ಗೋಡ್ಸೆ ನನಗೆ ಕೇವಲ ವ್ಯಕ್ತಿ ಅಲ್ಲ, ಇನ್ನೊಂದು ಕಡೆ ಗಾಂಧಿ. ಗೋಡ್ಸೆ ಪ್ರಾತಿನಿಧಿಕವಾಗಿ ಕೆಲವು ಅಂಶಗಳನ್ನ ಪ್ರತಿನಿಧಿಸ್ತಕ್ಕಂಥ ಒಂದು ರೂಪಕ. ಗಾಂಧೀಜಿ ಇನ್ನೊಂದು ಕಡೆ ಪ್ರಾತಿನಿಧಿಕವಾಗಿ ಬೇರೆ ಕೆಲವು ಅಂಶಗಳನ್ನ ಪ್ರತಿನಿಧಿಸ್ತಕ್ಕಂಥ ರೂಪಕ. ಈ ಸಂದರ್ಭ ಹುಟ್ಟಾಕಿರುವಂತ ಪ್ರಶ್ನೆಗಳೇನು ಇವರಿಬ್ಬರನ್ನ ಮುಂದಿಟ್ಕೊಂಡಾಗ ಅಂದ್ರೆ, ನಮಗೆ ಸಹಿಷ್ಣುತೆ ಬೇಕಾ, ಅಸಹಿಷ್ಣುತೆ ಬೇಕಾ? ನಮಗೆ ಅಹಿಂಸೆ ಬೇಕಾ, ಹಿಂಸೆ ಬೇಕಾ? ನಮಗೆ ಕಾರುಣ್ಯ ಬೇಕಾ, ಕ್ರೌರ್ಯ ಬೇಕಾ? ಈ ತರದ ಅನೇಕ ಪ್ರಶ್ನೆಗಳು. ಮಾನವೀಯತೆ ಬೇಕಾ, ಮತೀಯತೆ ಬೇಕಾ? ಇಂಥ ಪ್ರಶ್ನೆಗಳನ್ನೆಲ್ಲ ಹುಟ್ಟಾಕಿರೋದ್ರಿಂದಲೇ ನಾನು ಆರಂಭದಲ್ಲಿ ಹೇಳಿದ್ದು, ನಮ್ಮ ಸಂದರ್ಭ ನಮ್ಮ ವಿಚಾರಧಾರೆಯ ರಾಜಕಾರಣದ ಮರುನಿರೂಪಣೆಯ ಸಂದರ್ಭ ಅಂತ ಹೇಳಿ. ಯಾಕೆ ಅಂತಂದ್ರೆ, ಈಗ ಗಾಂಧೀಜಿ ಅಹಿಂಸೆಯನ್ನು ಕುರಿತು ಮಾತಾಡದಂಥವರಲ್ಲೇ ಅಷ್ಟೇ ಅಲ್ಲ, ಅಹಿಂಸೆಯನ್ನ ಬದುಕಿದಂಥವ್ರು. ಅವರ ದೃಷ್ಟಿಯ ಅಹಿಂಸೆ ಏನು ಅಂತಂದ್ರೆ, ಸಮಾನತೆ ಎಲ್ಲಿರುತ್ತೆ ಅದು ಅಹಿಂಸೆಯನ್ನು ಹುಟ್ಟಾಕತ್ತೆ, ಎಲ್ಲಿ ಅಸಮಾನತೆ ಇರುತ್ತೆ ಅದು ಹಿಂಸೆಯನ್ನು ಹುಟ್ಟಾಕತ್ತೆ ಅಂತ ಗಾಂಧೀಜಿ ಹೇಳ್ತಾರೆ. ಅಂದ್ರೆ ಸಮಾನತೆ ಅಸಮಾನತೆಗಳಿಗೂ ಹಿಂಸೆ ಮತ್ತು ಅಹಿಂಸೆಗಳಿಗೂ ಒಂದು ಸಂಬಂಧವನ್ನ ಕಲ್ಪಿಸಿದ ತಾತ್ವಿಕತೆ ಗಾಂಧೀಜಿಯವರಲ್ಲಿ ಇತ್ತು ಅನ್ನೋದು ಬಹಳ ಮುಖ್ಯವಾದದ್ದು. ಕೇವಲ ಅದೊಂದು ಆದರ್ಶ, ನೈತಿಕವಾದಂಥ ಒಂದು ನಿಲುವು ಅಷ್ಟೇ ಆಗಿರ್ಲಿಲ್ಲ. ಹಾಗಾಗಿ ಇವತ್ತು ಒಂದು ಕಡೆ ಕಾರುಣ್ಯ, ಗಾಂಧೀಜಿ ಕಾರುಣ್ಯದ ಒಂದು ರೂಪಕ ಆದ್ರೆ, ಗೋಡ್ಸೆ ಕ್ರೌರ್ಯದ ರೂಪಕ ಆಗ್ತಾನೆ, ಹಿಂಸೆಯ ರೂಪಕ ಆಗ್ತಾನೆ, ಮತೀಯತೆಯ ರೂಪಕ ಆಗ್ತಾನೆ, ದ್ವೇಷದ ರೂಪಕ ಆಗ್ತಾನೆ. ಅಂದ್ರೆ ಇಂಥ ಒಂದು ಸಂದರ್ಭದಲ್ಲೇನೆ ನಮಗೆ ಅನೇಕರು ಆಗಿ ಹೋದಂತಹ ಅನೇಕ ವ್ಯಕ್ತಿತ್ವಗಳು ಇವತ್ತಿಗೂ ಪ್ರಸ್ತುತವಾಗಿ ಇರಬೇಕಾಗಿರುತ್ತೆ. ಅಂಥದ್ದೊಂದು ಪರಂಪರೆಯನ್ನ ಕಟ್ಟಿಕೊಳ್ಳುವುದರ ಮುಖಾಂತರವಾಗಿಯೇನೆ ನಾವು ಜನಗಳನ್ನ ಹೆಚ್ಚು ಹೆಚ್ಚು ತಲುಪಬೇಕಾಗಿರುತ್ತೆ. ಗಾಂಧೀಜಿ ನಿರಂತರವಾಗಿ ಬದಲಾಗ್ತಾ ಬಂದಂತಹ ವ್ಯಕ್ತಿತ್ವ ಗಾಂಧೀಜಿ. ಅವರ ಆರಂಭದ ವಿಚಾರಗಳಿದಾವಲ್ಲ, ಈಗ 1920-21ರಲ್ಲಿ ಗಾಂಧೀಜಿ ಹಿಂದೂ ಧರ್ಮ ಶಿಥಿಲಗೊಳ್ಳದೆ ಇರಬೇಕಾದ್ರೆ ಜಾತಿ ವ್ಯವಸ್ಥೆ ಇರಬೇಕು ಅಂತ ಹೇಳಿದಂಥವ್ರು. ಇಂಥ ವಿಚಾರಗಳನ್ನ ನಾವು ಒಪ್ಪಕ್ಕಾಗೋದಿಲ್ಲ. ಅದು ಒಂದು ಸಾಂಪ್ರದಾಯಿಕವಾದಂತಹ ನಿಲುವನ್ನ ಆ ಕಾಲದಲ್ಲಿ ತಳೆದಿದ್ದ ಗಾಂಧಿ ಅಲ್ಲೇ ನಿಂತಿಲ್ಲ ಅನ್ನೋದೇ ಬಹಳ ಮುಖ್ಯವಾದ್ದು. ಅದೇ ಗಾಂಧಿ ಒಂದೇ ದಶಕದ ಒಳಗಡೆ 1930-31ರ ಒಳಗಡೆ ಜಾತೀಯತೆ ಅನ್ನೋದು ನಮ್ಮ ಧರ್ಮದ ದುರ್ಮಾಂಸ ಅಂದರು. ಮೊದಲು 1920ರಲ್ಲಿ ಅಸ್ಪೃಶ್ಯತೆ ಹಿಂದೂ ಧರ್ಮದ ದುರ್ಮಾಂಸ ಅಂತ ಕರೆದರು. ಆದ್ರೆ ಒಂದು ದಶಕದ ನಂತರ, ಅಂದ್ರೆ ಜಾತಿ ವ್ಯವಸ್ಥೆಯನ್ನ ಸಮರ್ಥಿಸಿಕೊಳ್ತಾನೆ ಅಸ್ಪೃಶ್ಯತೆಯನ್ನ ವಿರೋಧಿಸ್ತಾ ಇದ್ರು. ಇದು ಮೇಲ್ನೋಟಕ್ಕೆ ಒಂದು ವೈರುಧ್ಯ ತರನು ನಮಗೆ ಕಾಣಿಸುತ್ತೆ. ಆದ್ರೆ ಅದೇ ಗಾಂಧಿಗೆ ಒಂದು ಸ್ಪಷ್ಟತೆ ಬರುತ್ತೆ, ಜಾತಿ ವ್ಯವಸ್ಥೆ ಇದೆಯಲ್ಲ ಅದೇ ಈ ನಮ್ಮ ಹಿಂದೂ ಧರ್ಮ ದುರ್ಮಾಂಸವಾಗಿ ಬೆಳೀತಿದೆ ಅಂತ ಹೇಳಿ. 1935ರಲ್ಲಿ ಅವರು ಬರೀತಾರೆ, ಜಾತಿ ವ್ಯವಸ್ಥೆ ಅನ್ನೋದು ನಾಶವಾಗಲೇಬೇಕು, ಜಾತಿ ದೇಶದಲ್ಲಿ ತೊಲಗಲೇಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕಿಂತ ಸ್ಪಷ್ಟವಾಗಿ 1936ರ ಒಳಗಡೆ ಗಾಂಧೀಜಿಯವರು ಜಾತಿ ತಾರತಮ್ಯವನ್ನ ನಮ್ಮ ಶಾಸ್ತ್ರಗಳು ಪುರಸ್ಕರಿಸೋದಾದರೆ, ನಮ್ಮ ಹಿಂದೂ ಧರ್ಮ ಪುರಸ್ಕರಿಸೋದಾದರೆ, ಆ ಶಾಸ್ತ್ರಗಳನ್ನು ನಾನು ಒಪ್ಪೋದಿಲ್ಲ, ಅಂತ ಧರ್ಮದಲ್ಲಿಯೂ ನಾನು ಉಳಿಯೋದಿಲ್ಲ ಅನ್ನುವಂಥ ಸ್ಪಷ್ಟವಾದ ನಿಲುವನ್ನ 1936ರಲ್ಲಿ ತಳೆದಿದ್ದಾರೆ. ನಮಗೆ ಬೇಕಾಗಿರೋದು ಈ ಗಾಂಧಿ 1920ರ ಹಿಂದಿನ ಗಾಂಧಿಗಿಂತ ಆನಂತರ ಬೆಳೆದು ಬಂದ ಗಾಂಧಿ, ಆತ್ಮಾವಲೋಕನ ಮಾಡಿಕೊಳ್ತಾ ವಿಕಾಸ ಹೊಂದಿದ ಗಾಂಧಿ, ಯಾರು ಸಾಮಾಜಿಕವಾಗಿ ಹೆಚ್ಚು ವಿಚಾರಗಳನ್ನ ಪಡೆದಂಥವರು, ವಿಶೇಷವಾಗಿ ಅಂಬೇಡ್ಕರ್, ಗೋರ ಇಂಥವರ ನಡುವೆ ನಡೆದ ಅವರ ಸಂವಾದ ಇದೆಯಲ್ಲ, ಅದು ಅವರನ್ನು ಎಷ್ಟೋ ಬೆಳೆಸ್ತಾ ಬಂದಿರೋದನ್ನು ನಾವು ಕಾಣ್ತೇವೆ. ಈ ತರದ ಗಾಂಧಿ ಬೆಳೀತಾ 1946ರಲ್ಲಿ ಅಮೆರಿಕದ ಒಬ್ಬ ಸಂದರ್ಶಕರಿಗೆ ಹೇಳ್ತಾರೆ, ನಮ್ಮ ದೇಶ ಹೇಗಿರ್ಬೇಕು ಅಂತ ಅಂದ್ರೆ, ನಾನು ಕಾಣುವ ಕನಸಿನ ಭಾರತ ಇದೆಯಲ್ಲ ಅದು ಜಾತಿರಹಿತ, ವರ್ಗರಹಿತವಾದಂತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಹೇಗೆ ಗಾಂಧಿಯ ವ್ಯಕ್ತಿತ್ವ ವಿಚಾರಧಾರೆ
ಹೇಗೆ ವಿಕಾಸ ಆಗ್ತಾ ಬಂತು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಆ ವಿಕಾಸವನ್ನ ಗಮನಿಸದೆ ಹೋದಾಗ ಗಾಂಧಿ ಬಗ್ಗೆ ಪೂರ್ವಾಗ್ರಹಗಳು ಹೆಚ್ಚಾಗ್ತಾ ಇತ್ತು. ಆಮೇಲೆ ಗಾಂಧೀಜಿ ಯಾವತ್ತೂ ತಾನು ಹೇಳಿದ್ದೆ ಅಂತಿಮ ಅಂತ ಯಾವತ್ತೂ ಹೇಳಲಿಲ್ಲ. ಅವರೇ ಬರ್ಕೊಂಡಿದ್ದಾರೆ, ಗಾಂಧಿವಾದವೇ ಶ್ರೇಷ್ಠ, ಗಾಂಧಿ ಹೇಳಿದ್ದೆ ಬಹಳ ಮುಖ್ಯ ಅಂತ ಭಾವಿಸ್ಕೊಳ್ಬೇಡಿ, ನನ್ನ ತಪ್ಪುಗಳನ್ನು ನೀವು ಕಂಡುಹಿಡಿಬೇಕು ಅನ್ನೋ ಮಾತನ್ನ ಅವ್ರು ಬರಿತಾ ಹೋಗ್ತಾರೆ. ನಾನು ಇಲ್ಲಿ ಹೇಳಿದ ಮಾತುಗಳಿಗೆ ಅಕ್ಷರಗಳಲ್ಲಿಯೇ ಆಧಾರ ಇದೆ. ಆದರೂ ಬಹಳ ಮುಖ್ಯವಾಗಿ ಇನ್ನೊಂದಿದೆ, ಇವತ್ತಿಗೆ ಬಹಳ ಮುಖ್ಯವಾದ್ದು, ಧರ್ಮ ರಾಷ್ಟ್ರೀಯತೆಯ ಮಾನದಂಡ ಅಲ್ಲ ಅಂತ ಹೇಳಿದ್ರು. ಇವತ್ತಿಗೆ ಬಹಳ ಮುಖ್ಯವಾದ ಮಾತು. ಯಾಕೆ ಅಂತಂದ್ರೆ ಧಾರ್ಮಿಕತೆ ಮತ್ತು ರಾಷ್ಟ್ರೀಯತೆಗಳನ್ನ ಬೆರೆಸ್ತಾ ಇರೋ ಈ ಸಂದರ್ಭದ ಒಳಗಡೆ ಧರ್ಮ ರಾಷ್ಟ್ರೀಯತೆಗೆ ಮಾನದಂಡ ಅಲ್ಲ ಎನ್ನುವ ಗಾಂಧೀಜಿಯವರ ವಾದ ಇದೆಯಲ್ಲ, ಅದು ಹೆಚ್ಚು ಪ್ರಸ್ತುತವಾಗುತ್ತೆ. ಅಷ್ಟೇ ಅಲ್ಲ, ಸ್ವತಂತ್ರ ಭಾರತ ಹೇಗಿರ್ಬೇಕು ಅಂತ ಅಂದ್ರೆ ಬಹುಸಂಖ್ಯಾತರಾದಂತಹ ಧರ್ಮದವರು, ಪಂಗಡದವರು, ಸಮುದಾಯದವರು ಇವರನ್ನ ಆಧರಿಸಿ ಅವರೇ ಅಂತಿಮವಾಗುವಂತಹ ಭಾರತ ಯಾವತ್ತೂ ಇರಬಾರದು. ಯಾವುದೇ ಧಾರ್ಮಿಕ ತಾರತಮ್ಯವಿಲ್ಲದ ಎಲ್ಲರ ಪ್ರಾತಿನಿಧಿಕವಾದಂತ ರಾಷ್ಟ್ರವಾಗಬೇಕು ಅಂತ ಹೇಳ್ತಾರೆ. ಅಂದ್ರೆ ಈ ಎಲ್ಲ ಮಾತುಗಳು ಏನು ಹೇಳುತ್ತವೆ ಅಂದ್ರೆ, ನಾವಿವತ್ತು ಗಾಂಧಿಯನ್ನೇ ಯಾಕೆ ಸ್ಮರಿಸ್ಕೊತಾ ಇದ್ದೀವಿ? ಗಾಂಧಿಯನ್ನ ಸ್ಮರಿಸ್ಕೊಳ್ಳೋದರ ಅರ್ಥ ಇಷ್ಟೇನೇನೆ, ಬೆಳೆದು ಬಂದಂತಹ ಗಾಂಧಿ ಇವತ್ತಿಗೂ ಪ್ರಸ್ತುತವಾಗೋದಕ್ಕೆ ಕಾರಣ ಇವತ್ತಿನ ಸನ್ನಿವೇಶವೂ ಹೌದು. ಗಾಂಧೀಜಿಯವರ ಆ ಒಂದು ನಿಲುವು ಇದೆಯಲ್ಲ, 20ರ ನಂತರದಲ್ಲಿ ಬೆಳೆದು ಬಂದ ನಿಲುವು ಇದೆಯಲ್ಲ, ಅದು ಬಹಳ ಮುಖ್ಯವಾದ್ದು. ಗಾಂಧೀಜಿ ಸಾಂಪ್ರದಾಯಿಕವಾಗಿ ಕೆಲವು ಸಾರಿ ಯೋಚನೆ ಮಾಡಿದ್ದಿರ್ಬೋದು, ಆದರೆ ಯಾವತ್ತೂ ಅಪ್ರಾಮಾಣಿಕರಾಗಿರ್ಲಿಲ್ಲ. ಅದು ಬಹಳ ಮುಖ್ಯ. ಯಾಕೆಂದ್ರೆ ಇವತ್ತು ಪ್ರಾಮಾಣಿಕತೆಯನ್ನ ನಿಘಂಟುಗಳಲ್ಲಿ ಹುಡುಕಬೇಕಾಗಿರೋ ಕಾಲದಲ್ಲಿದ್ದೇವೆ. ಇವತ್ತು ಗಾಂಧೀಜಿಯನ್ನ ಬಹಳ ಜ್ಞಾಪಿಸ್ಕೊತಿದ್ದಾರೆ. ಇತ್ತೀಚೆಗೆ ಈ ಒಂದು 10-12 ದಿವಸದಿಂದ ಗಾಂಧೀಜಿಯನ್ನ ತುಂಬಾ ಜಾಸ್ತಿ ಜ್ಞಾಪಿಸ್ಕೊಳ್ತಿದ್ದಾರೆ ನಮ್ಮ ರಾಜಕೀಯ ಪಕ್ಷಗಳು. ಅಂದ್ರೆ ಈ ಮನ್ರೇಗಾ ಇವೆಲ್ಲ ಬಂದ್ಬಿಟ್ಟು ಗಾಂಧೀಜಿ ಗಾಂಧೀಜಿ ಅಂತ ಜ್ಞಾಪಿಸ್ಕೊಳ್ತಾರೆ. ಆದ್ರೆ ನಿಜವಾಗಿ ಗಾಂಧಿ ಜಯಂತಿ ದಿವಸ ಸಾಂಕೇತಿಕವಾಗಿ ನೆನಪಾಗುವಂತ ಸ್ಥಿತಿ ಬಂದಿದೆ. ಹಾಗೆ ಜನವರಿ 30ನೇ ತಾರೀಕು ನಮ್ಮಂತವ್ರು ಸೇರಿ ಸ್ಮರಣೆ ಮಾಡ್ಕೊಳ್ಳುವಂತ ಸ್ಥಿತಿಗೆ ಬಂದಿದೆ. ನಿಜವಾಗಿ ಗಾಂಧಿ ವಿಚಾರ ಇದೆಯಲ್ಲ, ಅದಕ್ಕೆ ನಾವು ಎದುರಾಗಿದ್ದೇವೆ. ಎದುರಾಗೋದು ಅಂದ್ರೆ ಶತ್ರು ಆಗೋದು ಅಂತ ಅಲ್ಲ, ಅದನ್ನ ಪ್ರವೇಶ ಮಾಡಿದ್ದೇವೆ, ಅರ್ಥ ಮಾಡ್ಕೊಂಡಿದ್ದೇವೆ. ಪಕ್ಷ ರಾಜಕೀಯದ ಕಾರಣಕ್ಕಾಗಿಯೇ ಗಾಂಧಿಯನ್ನ ಜ್ಞಾಪಿಸ್ಕೊಳ್ಳೋದು ಇದೆಯಲ್ಲ, ಅದು ಪ್ರಾಮಾಣಿಕವಾದದ್ದು ಅಂತ ನಾನಂತೂ ಅಂದ್ಕೊಂಡೇ ಇಲ್ಲ. ಗಾಂಧೀಜಿಯ ವ್ಯಕ್ತಿತ್ವ ಭಂಜನೆ ಮಾಡಿದಾಗ, ನೆಹರು ಅವರ ವ್ಯಕ್ತಿತ್ವ ಭಂಜನೆ ಮಾಡಿದಾಗ ಅದನ್ನ ಎದುರಿಸಿ ವಿರೋಧಿಸಿ ಸಮರ್ಥಿಸಿಕೊಳ್ಳಕ್ಕಾಗದೇ ಇರತಕ್ಕಂತಹ ವೈಚಾರಿಕ ದಾರಿದ್ರ್ಯವನ್ನ ಪಡೆದಿರುವಂತ ಪಕ್ಷಗಳಿರುವಂತ ಈ ಸಂದರ್ಭದ ಒಳಗಡೆ ನಾವು ನಿಜವಾದ ಅರ್ಥದಲ್ಲಿ ನಮ್ಮ ರಾಜಕಾರಣದ ಮರುನಿರೂಪಣೆಯ ಬಗೆಗೆ ಯೋಚನೆ ಮಾಡಬೇಕಾಗಿರುತ್ತೆ. ಹಾಗಾಗಿ ನಾವು ಇವತ್ತು ಸೌಹಾರ್ದವನ್ನು ಕುರಿತು ಯಾಕೆ ಹೆಚ್ಚು ಮಾತಾಡ್ತೇವೆ ಅಂದ್ರೆ, ಸೌಹಾರ್ದ ಅಂದ್ರೆ ನನ್ನ ಅಭಿಪ್ರಾಯದಲ್ಲಿ ಈಗ ಭೌಗೋಳಿಕ ಮತ್ತು ಭಾವನಾತ್ಮಕವಾಗಿ ಏಕತ್ವ ಬೇಕು. ಭೌಗೋಳಿಕವಾಗಿ ಮತ್ತು ಭಾವನಾತ್ಮಕವಾಗಿ ಏಕತ್ವ ಬೇಕು. ನಾವೆಲ್ಲ ಒಂದೇ. ಭೌಗೋಳಿಕವಾಗಿ ಏಕತ್ವ, ಭಾವನಾತ್ಮಕವಾಗಿ ಏಕತ್ವ. ಆದರೆ ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಬಹುತ್ವ. ಅಂದ್ರೆ ಭೌಗೋಳಿಕ ಭಾವನಾತ್ಮಕ ಏಕತ್ವ, ಅದೇ ರೀತಿ ಸಾಮಾಜಿಕ ಸಾಂಸ್ಕೃತಿಕ ಬಹುತ್ವ ಇದೆಯಲ್ಲ, ಇದೇ ಸೌಹಾರ್ದತೆಯ ತತ್ವ ನನ್ನ ದೃಷ್ಟಿಯಲ್ಲಿ. ಅಂಥದ್ದೊಂದು ಸೌಹಾರ್ದತೆಯ ತತ್ವಕ್ಕೆ ಬದ್ಧರಾಗಿ ಸಮಾನತೆಯನ್ನ ಬಿಟ್ಟು ಕೊಡದೆ, ಸೌಹಾರ್ದತೆ ಸಮಾನತೆ ಇವೆರಡನ್ನು ಒಟ್ಟಿಗೆ ತೆಗೆದುಕೊಳ್ಬೇಕಾಗಿರುವಂತಹ ಒಂದು ಸಂದರ್ಭ ನಮ್ಮಲ್ಲಿದೆ. ಈ ಸಂದರ್ಭದಲ್ಲಿ ಮತ್ತೆ ನಾನು ಹೇಳಕ್ ಇಷ್ಟಪಡ್ತೇನೆ, ರಾಜಕಾರಣದ ಮರುನಿರೂಪಣೆಯ ಕಾಲ ಅಷ್ಟೇ ಅಲ್ಲ, ಇದು ಗಾಂಧೀಜಿಯವರ ಮರು ಓದಿನ ಕಾಲವೂ ಹೌದು. ಅದರಿಂದ ನಾವೆಲ್ಲ ಗಾಂಧೀಜಿಯವರ ಮರು ಓದಿನ ಮುಖಾಂತರವಾಗಿ ಅವರ ಪ್ರಸ್ತುತತೆಯನ್ನ ಹೆಚ್ಚು ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ಭಾವಿಸ್ಕೊಳ್ತಾ, ನಾವೆಲ್ಲ ಸೌಹಾರ್ದತೆಯ ಸಂಕಲ್ಪವನ್ನ ಮಾಡೋದು ಅಂತಂದ್ರೆ ಈ ದೇಶದಲ್ಲಿ ದ್ವೇಷಾತೀತವಾದಂತ ಭಾರತ. ಈ ಜಾತ್ಯತೀತ ಅಂದ್ರೆ ಕೆಲವರಿಗೆ ಹಿಡಿಸೋದಿಲ್ಲ. ಯಾಕೆಂದ್ರೆ ಜಾತ್ಯತೀತ ಅಂದಾಗ ಅನೇಕರಿಗೆ ಪಾಪ ಏನೋ ಒಂದು ರೀತಿ ಕಹಿ ಮುಖಗಳನ್ನು ನಾವು ಕಾಣ್ತೇವೆ. ಅದಕ್ಕೆ ನನಗನ್ಸುತ್ತೆ, ನಿಮಗೆ ಜಾತ್ಯತೀತ ಅನ್ನಕ್ಕೆ ಇಷ್ಟ ಇಲ್ವಾ, ಕಡೆ ಪಕ್ಷ ದ್ವೇಷಾತೀತ ಭಾರತ ಅಂತಲೂ ಅದನ್ನ ಕರೀರಿ ಅಂತ. ಅಂತ ದ್ವೇಷಾತೀತವಾದಂತಹ ಭಾರತ ಇದೆಯಲ್ಲ, ಅದು ಉಳಿಯೋದಕ್ಕೆ ಮತ್ತು ಬೆಳೆಯೋದಕ್ಕೆ ಬೇಕಾದಂತಹ ಸಂಕಲ್ಪವನ್ನು ನಾವು ಮಾಡೋಣ.
ಗಾಂಧೀಜಿಯವರ ಮರುವುದಿನ ಮುಖಾಂತರವಾಗಿ ಮತ್ತೆ ಮತ್ತೆ ನಾವು ಪ್ರಸ್ತುತಗೊಳಿಸಿಕೊಳ್ಳೋಣ. ಗಾಂಧಿ ಸೌತ್ ಆಫ್ರಿಕಾದಲ್ಲಿದ್ದಾಗ ಅನೇಕ ಹೋರಾಟಗಳನ್ನು ಮಾಡಿ ಜೈಲಿಗೆ ಹೋದ. ಇಂಡಿಯಾದಲ್ಲೂ ಕೂಡ ಅನೇಕ ಹೋರಾಟಗಳನ್ನು ಮಾಡಿ, ಭಾಷಣಗಳನ್ನು ಮಾಡಿ, ಲೇಖನಗಳನ್ನು ಬರೆದು ಜೈಲಿಗೆ ಹೋದ. ಏನ್ ತಪ್ಪು ಮಾಡಿದ್ದಾರೆ ಅಂತ ನಾನು ಸ್ವಲ್ಪ ಅಧ್ಯಯನ ಮಾಡಿ, ಅವರಿಷ್ಟೇ ಹೇಳಿರೋದು, ಸರ್ಕಾರಕ್ಕೆ ಸಹಕಾರ ಕೊಡಬೇಡಿ, ಕಂದಾಯ ಕಟ್ಟಬೇಡಿ, ಉದ್ಯೋಗದಲ್ಲಿರೋರು ರಾಜೀನಾಮೆ ಕೊಟ್ಟು ಬನ್ನಿ. ಈ ಮಾತಾಡಿದ್ದಕ್ಕೆ ಸೌತ್ ಆಫ್ರಿಕಾದಲ್ಲೂ ಸೆಡಿಷನ್ ಕಾಯ್ದೆಯನ್ನು ಬಳಸಿ, ಇಂಡಿಯಾದಲ್ಲೂ ಅದೇ ಕಾಯ್ದೆಯನ್ನು ಬಳಸಿ ಅವರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಜಡ್ಜ್ ಮುಂದೆ ತಂದು ನಿಲ್ಲಿಸ್ತಾರೆ. ಜಡ್ಜ್ ಏನಪ್ಪ ಗಾಂಧಿ ನೀನು ಇಂಥ ತಪ್ಪು ಮಾಡಿದ್ದಿ ಅಂತ ಪೊಲೀಸ್ನವ್ರು ಹೇಳ್ತಾ ಇದ್ದಾರೆ, ಏನ್ ಹೇಳ್ತೀಯ ಅಂದ್ರೆ, ಹೌದು ಸ್ವಾಮಿ ಅವ್ರು ಹೇಳೋದು ಕರೆಕ್ಟ್, ನಾನು ಹೇಳಿದ್ದು ನಿಜ, ಅದು ನನ್ನ ಕರ್ತವ್ಯ, ಈ ದೇಶದ ಪ್ರಜೆಯಾಗಿ, ಈ ದೇಶದ ಪ್ರೇಮಿಯಾಗಿ ಅದು ನನ್ನ ಕರ್ತವ್ಯ. ನಿಮ್ಮ ದೃಷ್ಟಿಯಲ್ಲಿ ಅದು ಕಾನೂನಿನ ತಪ್ಪಾಗೋದಾದ್ರೆ ಏನ್ ಶಿಕ್ಷೆ ಕೊಡ್ಬೇಕು? ಅಕ್ಯೂಸ್ಡೇ ಬಂದು ಕೋರ್ಟ್ನಲ್ಲಿ ಪೊಲೀಸ್ನವ್ರು ಹೇಳಿದ್ ಸರಿ, ನಾನು ಮಾಡಿದ್ದೆ ಆ ತಪ್ಪು ಅಂದ್ರೆ ಇನ್ ಸಾಕ್ಷಿಗಳ ವಿಚಾರಣೆ ಬೇಕಾಗಿಲ್ಲ. ಆಗ ಜಡ್ಜಿಗಳು ಗಾಂಧಿಯನ್ನ ಜೈಲಿಗೆ ಕಳಿಸಿ ಎಷ್ಟು ದಿವಸ ಕಳಿಸಿದ್ ಗೊತ್ತಾ? ಅವರು ಒಟ್ಟು ಜೀವನದಲ್ಲಿ 2999 ದಿವಸಗಳು ಜೈಲಿನಲ್ಲಿದ್ದಾರೆ. ಇವತ್ತು ಹೊರಗಡೆ ಬಾಬ್ರಿ ಮಸೀದ್ ಹೊಡೀತಾರೆ, ಮೀಸೆ ತಿರುತ್ತಾರೆ, ನಾನೇ ಹೊಡೆದಿದ್ದು. ಕೋರ್ಟ್ಗಳಿಗೆ ಹೋಗಿ ಸ್ವಾಮಿ ನಾನು ನಿರಪರಾಧಿ, ನಾನ್ ದ್ವೇಷ ನಾನ್ ಮಾಡಿ, ಆಚೆ ಬರ್ತಾರೆ, ನಾವೇ ಸ್ವಾಮಿ ಆ ದನದ ಮಾಂಸ ಎತ್ಕೊಂಡು ಹೋಗ್ತಾ ಇದ್ದವನ್ನ ಹೊಡೆದಿದ್ದು ಅಂತ ಮೀಸೆ ತಿರುತ್ತಾರೆ, ಕೌ ಲಾಂಚಿಂಗ್ ಅಂತ ಮೀಸೆ ತಿರುತ್ತಾರೆ, ಲವ್ ಜಿಹಾದಿ ಅಂತ ಮೀಸೆ ತಿರುತ್ತಾರೆ. ಕೋರ್ಟ್ನೊಳಗೆ ಹೋಗಿ ನಾವ್ ಇನ್ನೋಸೆಂಟ್ ಸ್ವಾಮಿ, ನಾವೇನು. ಗಾಂಧಿ ಫೋಟೋ ಇಡ್ತಾರೆ, ನಮಸ್ಕಾರ ಮಾಡ್ತಾರೆ. ಗಾಂಧಿ ಜಯಂತಿ ದಿವಸ ಇರ್ತಾರೆ, ರಾಜ್ಘಾಟ್ಗೆ ಹೋಗ್ತಾರೆ, ಸಮಾಧಿಗೆ ನಮಸ್ಕಾರ ಮಾಡ್ತಾರೆ, ಹೂನಾರ ಹಾಕ್ತಾರೆ. ಆದ್ರೆ ಅವ್ರ ಸಿದ್ಧಾಂತ ಒಂದನ್ನೂ ಪಾಲಿಸೋದು, ಅವರ ಆಡಳಿತದಲ್ಲಿ ಒಂದನ್ನೂ ಜಾರಿಗೆ ತರೋದಿಲ್ಲ ರೀ. ಎಲ್ಲವೂ ಅವ್ರ ವಿರುದ್ಧವಾದಂತಾನೆ ಮಾಡೋದು. ಇಂಥ ಹಿಪೋಕ್ರೇಟ್ಸ್, ಆಷಾಢಭೂತಿಗಳು ದಿನನಿತ್ಯ ನಮ್ಮ ಸುತ್ತಮುತ್ತ ಹೆಚ್ಚು ಬೆಳೀತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಹೊಸ ಪೀಳಿಗೆಗಾದರೂ ಗಾಂಧಿ ಹಿಪೋಕ್ರೇಟ್ ಎಲ್ಲಪ್ಪ, ಅವರು ಸತ್ಯ ಅಂತ ನುಡಿದ್ರು, ಸತ್ಯದಂತೆ ಬಾಳಿದ್ರು, ಸುಳ್ಳು ಹೇಳಲಿಲ್ಲ ಅನ್ನೋ ವಿಚಾರನ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಳ್ತಾನೆ ಇಲ್ಲ. ನಾನು ಮೊನ್ನೆ ಒಂದ್ ಕಡೆ ಓದ್ತಾ ಇದ್ದೆ, ಒಂದು ಮಗು ಶಾಲೆಯಲ್ಲಿ ಒಂದು ಪೇಪರ್ ಕದ್ಕೊಂಡ್ ಬಂದ್ಬಿಟ್ಟು, ಆ ಪೇಪರ್ ಕದ್ದಿದ್ದನ್ನ ಗೊತ್ತಾಗಿ ತಾಯಿ ಇಂಥದ್ದು ಮಾಡಬಾರ್ದು ಇದನ್ನು. ಆಗ ತಂದೆ ಇಂಟರ್ಫಿಯರ್ ಆಗ್ತಾರೆ, ಮಗು ಹಿಂಗೆಲ್ಲ ಮಾಡಬಾರ್ದಪ್ಪ, ನಿಂಗೆ ಎಷ್ಟು ಪೇಪರ್ ಬೇಕು, ಪೆನ್ಸಿಲ್ ಬೇಕು, ರಬ್ಬರ್ ಬೇಕು, ಮೆಂಡರ್ ಬೇಕು ಹೇಳು, ನಮ್ಮ ಆಫೀಸಿಂದ ನಾನು ತಂದುಕೊಡ್ತೀನಿ. ಇಂಥ ಹಿಪೋಕ್ರೇಟ್ಸ್ ಇವತ್ತು ನಮ್ಮ ಸುತ್ತಮುತ್ತ ಜಾಸ್ತಿ ಬೆಳೀತಾ ಇದ್ದಾರೆ. ಅದನ್ನ ತಡಿಬೇಕಾಗಿದೆ. ಹಾಗಾಗಿ ನಾವೊಂದು ಸ್ವಲ್ಪ ಪ್ರಾಮಾಣಿಕತೆಯನ್ನು ಉಳಿಸ್ಬೇಕು. ಗಾಂಧಿಯನ್ನ ಕೊಂದವರು ಮತ್ತು ಗಾಂಧಿ ಯಾರಿಂದ ಕೊಲ್ಲಲ್ಪಟ್ರೋ ಅವರು, ಈಗ ಅವರೇ ಇವತ್ತು ಗಾಂಧಿನ ಒಂದು ಕಡೆ ಕೊಂದವ್ರನ್ನೂ ಗೌರವಿಸ್ತಾರೆ, ಅವ್ರನ್ನ ಪೂಜಿಸ್ತಾರೆ, ಇನ್ನೊಂದು ಕಡೆ ಗಾಂಧಿಯನ್ನು ಕೂಡ ಗೌರವಿಸ್ತಾ ಇದ್ದಾರೆ. ಇದು ಒಂದು ರೀತಿಯ ವಿರೋಧಾಭಾಸ ಇದು ನಮ್ಮ ನಡುವೆ. ಇದು ಎಂತ ವಿಚಿತ್ರ ಇದು. ಗೋಡ್ಸೆ ಗಾಂಧಿಯನ್ನ ಕೊಂದ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಆದ್ರೆ ಅವನನ್ನು ಹುತಾತ್ಮ ಅಂತಾರೆ. ಇಲ್ಲಿ ಮಹಾತ್ಮ ಇವರು ಹುತಾತ್ಮ ಅಂತ ಹೇಳುವಂತ ಒಂದು ಪೊಲಿಟಿಕಲ್ ಆದಂತ ಒಂದು ಲಾಜಿಕ್ ಈ ದೇಶದಲ್ಲಿ ಅದು ಒಂದು ಒಪ್ಪಿತ ಆಗುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇವತ್ತು. ಸೊ ನಮ್ಮ ಇವತ್ತಿನ ಪ್ರಸ್ತುತ ಯುವ ಸಮುದಾಯ ಎರಡರ ನಡುವೆ ಯಾವುದನ್ನ ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದೇ ಒಂದು ರೀತಿಯಲ್ಲಿ ದೊಡ್ಡ ಒಂದು ಪ್ರಶ್ನೆ ನಮ್ಮ ಮುಂದೆ ಬಂದು ನಿಂತಿರುವುದು. ಆದರೆ ವಿಶೇಷವಾಗಿ ನಾವು
ಇವತ್ತು ಏನು ಇಲ್ಲಿ ಹಲವಾರು ವಿಚಾರಧಾರೆಗಳಿಂದ ಬಂದು ಇಲ್ಲಿ ಸೇರಿ ನಮ್ಮ ಮುಂದೆ ಇರುವಂತಹ ಈ ಬಹುತ್ವ ಭಾರತವನ್ನ ಹೇಗೆ ಉಳಿಸ್ಕೊಳ್ಬೇಕು ಅನ್ನುವಂಥ ಒಂದು ಬಹುದೊಡ್ಡ ಒಂದು ಸವಾಲು ನಮ್ಮ ಮುಂದೆ ಇದೆ ಅಂತ ಭಾವಿಸ್ಕೊಳ್ತಾನೆ. ಇವತ್ತು ಗಾಂಧೀಜಿಯವರು ಇಲ್ಲದ ಈ ಕಾಲಘಟ್ಟದಲ್ಲಿ ಇವತ್ತು ಹಿಂದೆ ನಾವೆಲ್ಲ ಗಾಂಧೀಜಿ ಅನ್ನುವಂಥ ನಾವು ಇರುವಾಗ ಹಿಂದೆ ಗಾಂಧಿ ಅಂದ್ರೇನೆ ಅದು ಒಂದು ರೀತಿಯ ಅಪಹಾಸ್ಯಕ್ಕೆ ಗುರಿಯಾಗಿದ್ದಂಥ ಸಂದರ್ಭ. ಇವತ್ತಿಗೂ ಅನೇಕರು ಗಾಂಧಿಯನ್ನ ಯಾವ ರೀತಿಯಲ್ಲಿ ನೋಡ್ತಾರೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಯಾವುದೋ ಒಂದು ಸಿನಿಮಾ ಥಿಯೇಟರ್ಗೆ ಹೋದ್ರೆ ಗಾಂಧಿ ಕ್ಲಾಸ್ ಗುರು ಅದು ಅಂತಾರೆ. ಯಾವನು ಗುಂಡಾಕ್ಲಿಲ್ವೋ ಅಥವಾ ಮಾಂಸ ತಿನ್ಲಿಲ್ವೋ ಅಂದ್ರೆ ಗುರು ಅವನು ಗಾಂಧಿ ಗುರು ಅಂತಾರೆ. ಹಿಂಗೆ ಒಬ್ಬ ರಾಷ್ಟ್ರೀಯ ನಾಯಕರುಗಳನ್ನ, ಅವರ ತ್ಯಾಗವನ್ನ, ಅವರ ಬಲಿದಾನಗಳನ್ನ ಯಾವ ಮಟ್ಟಕ್ಕೆ ಇಳಿಸ್ತಾ ಇದ್ದೀವಿ ಈ ಸಮಾಜ ಸಮುದಾಯಗಳು ಅನ್ನೋದನ್ನ ನಾವು ಇವತ್ತು ಗಮನಿಸಬೇಕಾಗತ್ತೆ. ನಮ್ಮ ರಾಷ್ಟ್ರೀಯ ನಾಯಕರ ಬಗ್ಗೆ ನಮ್ಮ ಕಲ್ಪನೆಗಳೇ ಬೇರೆ ಬೇರೆ ರೀತಿಯಲ್ಲಿದ್ದಾವೆ. ಅದನ್ನ ಗೌರವಿಸುವ ಒಂದು ವರ್ಗನೂ ಇದೆ, ಆದರೆ ಅದೇ ಕಾಲಕ್ಕೆ ಅವರನ್ನು ಅಪಹಾಸ್ಯಕ್ಕೆ ಈಡು ಮಾಡುವಂತ ಒಂದು ವರ್ಗನೂ ಕೂಡ ನಮ್ಮ ನಡುವೆ ಇರುವಂತದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು. ಗಾಂಧಿಯನ್ನ ಆರಾಧಿಸ್ತಾ ಇದ್ದಂಥವ್ರು ಇವತ್ತು ದೇಶದಲ್ಲಿ ಇವತ್ತು ಅಶಾಂತಿಯನ್ನು ಉಂಟು ಮಾಡಿದ್ದಾರೆ. ಅದಕ್ಕಿಂತ ಬಹುಮುಖ್ಯವಾಗಿ ನಾವು ಯಾವ ಅಂಬೇಡ್ಕರ್ ಅವರನ್ನ ಆರಾಧಿಸ್ತಾ ಇದ್ವಿ, ಅವರ ದಾರಿಯಲ್ಲಿ ನಡೀತಾ ಇದ್ವಿ, ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನೇ ನಾಶ ಮಾಡಬೇಕು ಅಂತ ಹೇಳಿ ಹೊರಟಿದಾರಲ್ಲ, ಅದನ್ನ ತಡೆಯಂತ ಸಂದರ್ಭದಲ್ಲಿ ಇವೆಲ್ಲ ನಮ್ಗೆ ಒಂದ್ ಸೈಡಲ್ಲಿ ಇಟ್ಟು ಅದನ್ನ ತಡಿತಕ್ಕಂಥ ಕೆಲಸ ಆಗ್ಬೇಕು. ಅದಕ್ಕೆ ಮೇಷ್ಟ್ರು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು, ಅಂದ್ರೆ ಪರ್ಯಾಯವಾದಂತ ರಾಜಕೀಯ ಶಕ್ತಿಯನ್ನ ಜನಶಕ್ತಿಯಾಗಿ ರೂಪುಗೊಳ್ಳದೇ ಇದ್ರೆ ತುಂಬಾ ಕಷ್ಟ ಆಗ್ತದೆ. ಆಮೇಲೆ ನನಗೆ ಇನ್ನೊಂದು ಏನ್ ಕಾಡೋದಂದ್ರೆ, ಯುದ್ಧ ಬೇಡ ಬುದ್ಧ ಬೇಕು ಅಂತ ಹೇಳ್ಕೊಂಡು ಬಂದಂತ ನಾವುಗಳು, ನಾವು ಯಾವತ್ತೂ ಶೋಷಿತ ಸಮುದಾಯಗಳು ದೇಶದ ವಿರುದ್ಧ ನಿಂತಿಲ್ಲ ಅಂತಕ್ಕಂಥ ಅಥವಾ ಕೋಮು ಭಾವನೆಗಳ ನಾವು ಪ್ರೀತಿ ಮಾಡಿ, ನಮ್ಮನ್ನು ಯಾರೇ ಹೊಡಿಲಿ ಯಾರೇ ಸಾಯಿಸ್ಲಿ, ಮುಸಲ್ಮಾನರನ್ನು ಪ್ರೀತಿ ಮಾಡಿದಿರಿ, ಕ್ರೈಸ್ತರನ್ನು ಪ್ರೀತಿ ಮಾಡಿದಿರಿ, ಈ ದೇಶವನ್ನು ಪ್ರೀತಿ ಮಾಡಿದಿರಿ. ಯಾಕಂದ್ರೆ ಬಾಬಾ ಸಾಹೇಬ್ ಹೇಳ್ದಂಗೆ ದೇಶ ಮತ್ತು ಜನದ ವಿಚಾರ ಬಂದಾಗ ನನಗೆ ನನ್ನ ಜನಕ್ಕಿಂತ ನನ್ನ ದೇಶ ಇಂಪಾರ್ಟೆಂಟು ಅಂತ. ಆದ್ರೆ RSS ಅವರು ಈ ದೇಶ ನಮ್ಮದು, ನಾವು ದೇಶಭಕ್ತರು ಅಂತ ಹೇಳ್ತಕ್ಕಂಥವ್ರು ಇವತ್ತು ಕೊಲೆಗಳನ್ನ ಮಾಡ್ತಾ ಇದ್ದಾರೆ. ಗಾಂಧೀಜಿನೂ ಹೊಡೆದಾಕಿದ್ದಾರೆ, ನಮ್ಮನ್ನು ಹೊಡೆದಾಕೋದಕ್ಕೆ ನಿಂತಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರನ್ನು ಒಟ್ಟಿಗೆ ಸಾಕ್ತಕ್ಕಂಥ ಅನಿವಾರ್ಯತೆ ಇದೆ. ಸಂವಿಧಾನವನ್ನು, ಈ ದೇಶವನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಅಂತ. ಜನವರಿ 30ನೇ ತಾರೀಕು ಪಾಪ ಪ್ರಜ್ಞೆಯಿಂದ ನಾವು ಹುತಾತ್ಮ ದಿನಾಚರಣೆಯನ್ನ ಆಚರಿಸ್ತೇವೆ. ಕೊಂದವನು ಒಬ್ಬ, ಅವನ ಹಿಂದೆ ಇದ್ದವರು ಸಾವಿರಾರು ಮಂದಿ ಇರಬಹುದು, ಆದರೆ ಒಂದು ರೀತಿಯಲ್ಲಿ ಇಡೀ ದೇಶದ ಜನವೇ ಅದಕ್ಕೆ ಜವಾಬ್ದಾರಿ. ಅದನ್ನು ನಾವು ಮರಿಬಾರದು. ಯಾಕೆಂತಂದರೆ ಎಂಥ ಬಗೆಯ ಸಮಾಜ ಇತ್ತೋ ಆ ಬಗೆಯ ಫಲಿತಾಂಶಗಳು ದೇಶದಲ್ಲಿ ಮತ್ತು ಸಮಾಜದಲ್ಲಿ ಆಗ್ತವೆ. ಈ ಪ್ರಪಂಚ ಹುಟ್ಟಿನಿಂದ ಇವತ್ತಿನವರೆಗೆ ಹಿಂಸೆ ಮತ್ತು ಅಹಿಂಸೆ ಇವೆರಡರ ನಡುವೆ ನಿರಂತರವಾದ ಘರ್ಷಣೆ ನಡೀತಾ ಇದೆ. ಮೇಲ್ನೋಟಕ್ಕೆ ಅಹಿಂಸೆ ಗೆದ್ದಂತೆ ಕಾಣಿಸಿದ್ರೂ ನಿಜವಾಗಿ ಗೆದ್ದಿರೋದು ಹಿಂಸೆ. ಗಾಂಧೀಜಿಯವರ ಕೊಲೆಯಾದ ದಿವಸ ಕುವೆಂಪು ಅವರು ಬರೆದ ಒಂದು ಪದ್ಯದಲ್ಲಿ ಶುರುವಾಗದೆ ಅದು ಮತ್ತೆ ಇದೇನು ನಿನಗೆಂದೆಂದಿಗೂ ಇದೇ ಗತಿಯೇನು, ನಿನಗೆಂದೆಂದಿಗೂ ಇದೇ ಗತಿಯೇನು ಅನ್ನೋದರ ಮೂಲಕ ಸಾಕ್ರಟೀಸ್ನಿಂದ ಗಾಂಧೀಜಿಯವರೆಗೆ ಅಹಿಂಸೆಯ ತತ್ವ ಹಿಂಸೆಗೆ ಬಲಿಯಾಗಿರೋದನ್ನ ಅವರು ನೆನಪಿಸ್ಕೊಳ್ತಾರೆ. ಸಾಕ್ರಟೀಸ್ನಿಗೆ ವಿಷ ಕೊಡಿಸಿದ್ರು, ಯೇಸು ಕ್ರಿಸ್ತನ ಶಿಲುಬೆಗೆ ಏರಿಸಿದ್ರು, ಬುದ್ಧ ಯಾವ ರೀತಿ ಸತ್ತ ಅನ್ನೋದು ನಮ್ಗಿನ್ನೂ ಗೊತ್ತಿಲ್ಲ, ಬಸವಣ್ಣವ್ರು ಯಾವ ರೀತಿ ಸತ್ರು ಅನ್ನೋದು ನಮ್ಗಿನ್ನೂ ಗೊತ್ತಿಲ್ಲ. ಗಾಂಧೀಜಿಯನ್ನಂತೂ ಗುಂಡಿಟ್ಟು ಹೊಡೆದ್ರು. ಗಾಂಧೀಜಿಯನ್ನು ಗುಂಡಿಟ್ಟು ಹೊಡೆದಿರೋದು ಮಾತ್ರ ಅಲ್ಲ, ಆ ಒಂದು ಪಾಪ ಕೃತ್ಯವನ್ನ ಮತ್ತೆ ಮತ್ತೆ ಎನೆಕ್ಟ್ ಮಾಡುವಂತಹ ಒಂದು ಮಹಾ ಘೋರ ಪಾತಕ ಈ ದೇಶದಲ್ಲಿ ನಡೀತಾ ಇದೆ. ಅದು ಯಾರು? ಒಬ್ಬ ಪಾರ್ಲಿಮೆಂಟ್ ಸದಸ್ಯೆ ಈ ಪಾಪ ಕೃತ್ಯವನ್ನ ಆಕೆ ಎನೆಕ್ಟ್ ಮಾಡ್ತಾಳೆ. ಆಕೆ ಮೇಲೆ ಯಾವ ಆಕ್ಷನ್ ಅನ್ನ ಯಾರೋ ತಗೊಳ್ಳೋದಿಲ್ಲ. ಇದು ನಮ್ಮ ದೇಶದ ಒಂದು ದೊಡ್ಡ ದುರಾದೃಷ್ಟ.
ಯಾರು ಗಾಂಧೀಜಿಯನ್ನ ಗುಂಡಿಟ್ಟು ಕೊಂದ್ರೋ ಅವನನ್ನ ಗುಡಿ ಕಟ್ಟಿ ಪೂಜಿಸಬೇಕು ಅನ್ನೋರು ಇವತ್ತು ಸಿಂಹಾಸನದಲ್ಲಿ ಕೂತಿದ್ದಾರೆ. ಅವರನ್ನ ನಾವು ಸೋಲಿಸ್ತೀವಿ ಎನ್ನುವಂತಹ ಧೈರ್ಯ ನಮಗಿಲ್ಲ. ಸೌಹಾರ್ದ, ಸಮಾನತೆ ಯಾವ ಸಮಾಜದಲ್ಲಿ ಸಾಧ್ಯವಿಲ್ಲವೋ ಅಂತಹ ಸಮಾಜ ಸ್ವಾತಂತ್ರ್ಯಕ್ಕೆ ಅರ್ಹವಲ್ಲ. ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿದ್ರು ಆ ಸ್ವಾತಂತ್ರ್ಯ ನಾಮಮಾತ್ರವಾದ ಸ್ವಾತಂತ್ರ್ಯ ಹೊರತು ನಿಜವಾದ ಸ್ವಾತಂತ್ರ್ಯ ಅಲ್ಲ. ಸಮಾನತೆ ಯಾವಾಗ ಸಮಾಜದಲ್ಲಿ ನೆಲೆಗೊಳ್ಳುತ್ತೋ ಅವತ್ತು ಸೌಹಾರ್ದ ಇರುತ್ತೆ. ಆಗಲೇ ನಿಜವಾಗಿ ಸ್ವಾತಂತ್ರ್ಯಕ್ಕೆ ಬೆಲೆ ಬರೋದು. ನಾನು ಮನೆಯಿಂದ ಈ ಸಮಾರಂಭಕ್ಕೆ ಅಟೆಂಡ್ ಮಾಡೋದಕ್ಕೆ ಬರ್ತಾ ಇದ್ದೇನೆ. ಉದ್ದಕ್ಕೂ ಹಿಂದೂ ಸಮಾಜೋತ್ಸವದ ಬಾವುಟಗಳನ್ನ ಕಟ್ಟಿದ್ದೆ. ಅದು ಎಷ್ಟೊಂದು ಬಹುಶಃ ಲಕ್ಷಾಂತರ ರೂಪಾಯಿನ ಬರೀ ಬಾವುಟಗಳ ಮೇಲೆ ಅವರು ಖರ್ಚು ಮಾಡಿದ್ದಾರೆ. ಇವತ್ತು ಹಣವಂತರು ಮತ್ತೆ ಈ ಧಾರ್ಮಿಕ ಮೂಲಭೂತವಾದಿಗಳು ಇಬ್ರು ಒಟ್ಟಾಗಿ ಈ ದೇಶವನ್ನ ಕೊಂಡ್ಕೊಂಡ್ಬಿಟ್ಟಿದ್ದಾರೆ. ಇಂತಹ ಒಂದು ಸ್ಥಿತಿಯಲ್ಲಿ ನಾವು ಪರಿಹಾರವನ್ನ ಹುಡುಕ್ತಾ ಇದ್ದೀವಿ. ಇವತ್ತು ಸನಾತನ ಧರ್ಮದ ಹೆಸರಿನಲ್ಲಿ ಏನೇನ್ ನಡೀತಾ ಇದೆ ಅಂತಂದ್ರೆ, ಸುಳ್ಳನ್ನ ಎಷ್ಟೊಂದು ಚೆನ್ನಾಗಿ ಕಟ್ಟಬಲ್ಲರು ಅವರು ಅಂತಂದ್ರೆ ಅವರನ್ನ ಖಂಡಿತ ನಾವು ಮಟ್ಟ ಹಾಕೋದಕ್ಕೆ ಸಾಧ್ಯ. ನಮ್ಮ ಎಲ್ಲ ಪುರಾಣಗಳು, ಮಹಾಕಾವ್ಯಗಳು ಒಂದು ರೀತಿಯಲ್ಲಿ ಈ ಒಂದು ಕಟ್ಟುಕತೆಯನ್ನ ಹಣ್ಕೊಂಡು ಬಂದಿದ್ದಾವೆ. ಅದನ್ನ ಇವತ್ತಿನ ಲೇಖನದಲ್ಲಿ ಅವರು ಬಹಳ ಚೆನ್ನಾಗಿ ಹೇಗೆ ನಾವು ಒಪ್ಪದೇ ಇರುವಂಥವ್ರು ಪ್ರತಿಪಕ್ಷದವ್ರನ್ನ ರಾಕ್ಷಸರ ರೀತಿಯಲ್ಲಿ, ಅವರನ್ನ ಖಳನಾಯಕರ ರೀತಿಯಲ್ಲಿ ಚಿತ್ರಿಸ್ತೀವಿ ಅನ್ನೋದನ್ನೇ ನಮ್ಮ ಪುರಾಣಗಳು, ನಮ್ಮ ಮಹಾಕಾವ್ಯಗಳು ಹೇಳ್ತಾ ಬಂದಿರೋದು. ಆ ಚರಿತ್ರೆ ಇವತ್ತು ಮತ್ತೆ ಪುನರಾವರ್ತನೆ ಆಗ್ತಾ ಇದೆ. ಧರ್ಮವನ್ನ ಮೂಲಭೂತವಾಗಿ ನಂಬಿಕೊಂಡು ಅದರ ಮೂಲಕವೇ ಅಧಿಕಾರ ಹಿಡಿದವರನ್ನ ನಾವು ಪಕ್ಕಕ್ಕೆ ಸರಿಸಬೇಕಾದ್ರೆ ಅದರ ಮೂಲಕ್ಕೆ ಒಂದು ಬಾಂಬ್ ಬಿಡಬೇಕೇ ಹೊರತು ಅದನ್ನು ಒಪ್ಪಿಕೊಂಡು ಸೌಹಾರ್ದದ ಮೂಲಕ ಸಾಧಿಸ್ತೀವಿ ಅಂತ ಅನ್ನೋದು ಗಾಂಧೀಜಿಯವ್ರ ಕೈಯಲ್ಲಿ ಸಾಧ್ಯವಾಗಲಿಲ್ಲ. ಈ ಯೇಸು ಕ್ರಿಸ್ತ, ಬಸವಣ್ಣ, ಯಾರ್ಯಾರು ಸಂತರು ಬಂದರೋ ಅವ್ರು ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. 21ನೇ ಶತಮಾನದ ವಾಸ್ತವ ಏನು ಅಂತಂದ್ರೆ, 21ನೇ ಶತಮಾನದಲ್ಲಿ ಇನ್ನು ಈ ರೋಬೋಟ್ಸ್ ಯುಗ ಬರುವ ಕಾಲದಲ್ಲಿ, ಯಂತ್ರ ಮಾನವ ಹುಟ್ಟುತ್ತಾ ಇರುವಂತಹ ಕಾಲದಲ್ಲಿ 21ನೇ ಶತಮಾನವನ್ನು ದಾಟಿ ಜಗತ್ತು ಮಾನವ ಜನಾಂಗ ಉಳಿಯಬೇಕಿದ್ರೆ ಈ ದ್ವೇಷ ಮತ್ತು ಸಂಘರ್ಷಗಳಿಗೆ ಕೊನೆ ಹಾಡಬೇಕು. ಈ ದ್ವೇಷ ಸಂಘರ್ಷಗಳ ಮೂಲ ಯಾವುದಿದೆ ಅದನ್ನ ಹೋಗಲಾಡಿಸುವಂತ ನಾವೆಲ್ಲ ಯೋಚನೆ ಮಾಡಬೇಕು.